ಒಂದು ಘಟನೆ ಜೀವನದೊಳಗ. ಒಬ್ಬ ಮುದುಕ ಅಳ್ಕೋತ ಕುಂತಿರ್ತಾನ. ತನ್ನ ಸ್ನೇಹಿತರೊಡನೆ ಶಿವಾಜಿ ಮಹಾರಾಜ ಸಣ್ಣವಿದ್ದಾಗ, ಬಾಲಕನಿದ್ದಾಗ ಮಹಾರಾಜ್ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿರ್ತಾನ ಸ್ನೇಹಿತರೊಡನೆ. ಹೋದಾಗ ಅಲ್ಲಿ ಒಬ್ಬ ಮುದುಕ ಅಳ್ಕೋತ ಕುಂತಿರ್ತಾನ. ಎದಕ್ಕೆ ಅಳ್ಕೋತ ಕುಂತಿರ್ತಾನಂತ ಶಿವಾಜಿ ಮಹಾರಾಜ್ ನೋಡಿ, ಎಲ್ಲಾರು ಸ್ನೇಹಿತರು ನೋಡದಂಗ ಹೋಗ್ತಾರ. ಆದ್ರ ಶಿವಾಜಿ ಮಹಾರಾಜ್ ನೋಡ್ಲಾರಂಗ ಹೋಗಲ್ಲ. ಆ ಮುದುಕನ ಹತ್ರ ಹೋಗ್ತಾನ. ಹೋಗಿ ಕೇಳ್ತಾನ, ಅಜ್ಜ, ತಾತ, ನಿನಗೇನಾತು, ಯಾಕೆ ನೀ ಅಳಾಕತ್ತಿ ಅಂತ ತಿಳ್ಕೊಂಡು ಕೇಳಿದಾಗ ಆ ಮುದುಕ್ ಕೇಳ್ತಾನಂತ, ಏನು ಮಾಡೋದತ್ತಮ್ಮ, ನನಗ್ಯಾರು ಸಹಿತ ಇಲ್ಲ. ನನ್ನ ಮನಿ ಒಳಗ ಬಾಳ ಬಡತನದ, ತಿನ್ನಾಕ ಒಂದು ತುತ್ತ ಅನ್ನ ನನಗ ಗತಿ ಇಲ್ಲ. ನನ್ನ ಮಕ್ಕಳದಾರ, ಅವ್ರಿಗೆ ಮದ್ವಿ ಮಾಡ್ಬೇಕಂದ್ರೆ ನನ್ನ ಹತ್ರ ಒಂದು ಸ್ವಲ್ಪ ರೊಕ್ಕ ಇಲ್ಲ, ಏನೂ ಇಲ್ಲ. ಬಹಳ ಕಷ್ಟ ಬಂದ್ಬಿಟ್ಟದ ನನಗ. ಅದಕ್ಕೆ ನನ್ನ ಕಣ್ಣಾಗ ನೀರು ಬರಾಕತ್ತಾವ ಅಂತ ತಿಳ್ಕೊಂಡು ಆ ಮುದುಕ ಮಹಾರಾಜರಿಗೆ ಹೇಳತ್ತಾನ. ಅವಾಗ ಶಿವಾಜಿ ಮಹಾರಾಜ ಏನ್ ಮಾಡ್ತಾನಂದ್ರ, ಸುಮ್ಮನೆ ಅವನ ಕಷ್ಟವನ್ನು ಕೇಳಿ ಮನೆಗೆ ಹೋಗ್ಲಿಲ್ಲ. ಅವ ಏನ್ ಮಾಡ್ತಾನಂತಂದ್ರ, ತನ್ನ ಕೈ ಒಳಗ ಹಾಕಿಕೊಂಡಿರ್ತಕ್ಕಂಥ ಬಂಗಾರದ ಖಡ್ಗಗಳೇನಿರ್ತಾವಲ್ಲ, ಒಂದು ಖಡ್ಗವನ್ನು ಬಿಚ್ಚಿ ಆ ಮುದುಕನಿಗೆ ದಾನ ಮಾಡ್ತಾನ. ಆ ಮುದುಕನಿಗೆ ದಾನ ಮಾಡಿ ಮುಂದೆ ಹೋಗ್ತಾನ ಮನೆಗೆ ಹೋದಾಗ ಅವರ ತಾಯಿ ಜೀಜಾಬಾಯಿ ಮಗ ಬರ್ತಾನಂತ ಕಾಯ್ಕೋತ ಕುಂತು ಚಂದ ಅಡಿಗೆ ಮಾಡಿ, ಮಗ ಬಂದ ಕೈಕಾಲು ಮುಖ ತೊಳಿಸಿ ಮಗನಿಗೆ ಊಟ ಕೊಡ್ತಾಳ. ಕೊಟ್ಟಾಗ ಮಹಾರಾಜ ಊಟ ಮಾಡುವಾಗ ಅವನದೊಂದು ಪದ್ಧತಿ, ಹಿಂಗ ಕುಂದ್ರದು, ಹಿಂಗ ಕೈ ಮಾಡ್ಕೊಂಡು ಅವ ಊಟ ಮಾಡ್ತಿದ್ದ ಶಿವಾಜಿ. ಅವಾಗ ಹಿಂಗ ಕೈ ಹಿಡ್ಕೊಂಡು ಕುಂತಾಗ ತಾಯಿ ನೋಡ್ತಾಳಂತ ಊಟ ಮಾಡುವಾಗ, ಅಲ್ಲಪ್ಪ, ನಿನ್ನ ಕೈ ಒಳಗ 2 ಖಡ್ಗಗಳು ಇದ್ದು, ಬಂಗಾರದ ಖಡ್ಗಗಳು, ಈಗ ಒಂದ ಉಳಿದದ, ಇನ್ನೊಂದೆಲ್ಲೈತೆ ಅಂತ ತಿಳ್ಕೊಂಡು ತಾಯಿ ಕೇಳಿದಾಗ ಅವಾಗ ಶಿವಾಜಿ ಮಹಾರಾಜ್ ಹೇಳ್ತಾನಂತ, ಒಂದು ಏನಾತಂದ್ರ, ಅಲ್ಲಿ ಬರುವಾಗ ಒಬ್ಬ ಮುದುಕ ಬಹಳ ಕಷ್ಟದೊಳಗ ಅಳ್ಕೋತ ಕುಂತಿದ್ದ. ಒಂದು ಖಡ್ಗ ಏನ್ ಮಾಡಿದ್ನಿ ಅಂದ್ರ ಅವನಿಗೆ ದಾನ ಮಾಡಿ ಬಂದೆ ಅಂತ ಶಿವಾಜಿ ಮಹಾರಾಜ. ಅವಾಗ ತಾಯಿ ಏನ್ ಮಾಡ್ತಾಳಂದ್ರ, ಮಗನಿಗೆ ಕಪಾಳ ಕೊಡಿತಾಳಂತ. ಜೀಜಾಬಾಯಿ ಶಿವಾಜಿ ಮಹಾರಾಜ್ಗ ಕಪಾಳ ಕೊಡಿತಾಳ. ಅವಾಗ ಮಗ ಕೇಳ್ತಾನ, ನಾ ಮಾಡಿದ್ದೇನ್ರ ತಪ್ಪದನೋ, ಖಡ್ಗ ಕೊಟ್ಟಿದ್ದ ತಪ್ಪದನೋ ಅಂತೇಳು, ಒಳ್ಳೆ ಹೋಗಿ ಇಸ್ಕೊಂಡ್ ಬರ್ತೀನಿ, ನೀ ನನಗೆ ಯಾಕೆ ಕೊಡ್ದಿ ಅಂತ ತಿಳ್ಕೊಂಡು ಮಗ ತಾಯಿಗೆ ಕೇಳಿದಾಗ ತಾಯಿ ಹೇಳತ್ತಾಳಂತ, ಜೀಜಾಬಾಯಿ, ಮಗ, ನೀ ಖಡ್ಗ ಕೊಟ್ಟಿದ್ದಕ್ಕೆ ನನಗ್ ಬೇಜಾರಿಲ್ಲ, ನಾ ನಿನಗೆ ಎದಕ್ ಕೊಡ್ತೀನಿ ಅಂತಂದ್ರ, ಅವ ಕಷ್ಟದಾಗದಾನ ಅಂತಂದ್ರ ಬರೀ ಒಂದ ಖಡ್ಗ ಕೊಟ್ಟು ಬಂದಿಲ್ಲ, ಇನ್ನೊಂದು ಖಡ್ಗ ಕೊಟ್ಟು ಬರಲಿಲ್ಲ ಅಂತ ತಿಳ್ಕೊಂಡು ನೀನು ಕೊಡ್ತೀನಿ ಅಂತ ತಾಯಿ ಹೇಳಿದ್ದು ಶಿವಾಜಿ ಮಹಾರಾಜ್.